ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವೀಡಿಯೋದಲ್ಲಿ ನಾವು ಮಾತಾಡ್ತಾ ಇರೋಂಥದ್ದು ಬಿಗ್ ಬಾಸ್ ಬಗ್ಗೆ. ಬಟ್ ಫಾರ್ ಅ ಚೇಂಜ್ ಇವತ್ತು ನಾವು ಕನ್ನಡ ಬಿಗ್ ಬಾಸ್ ಬಗ್ಗೆ ಮಾತಾಡ್ತಾ ಇಲ್ಲ, ನಾವು ಮಾತಾಡ್ತಾ ಇರೋಂಥದ್ದು ತೆಲುಗು ಬಿಗ್ ಬಾಸ್ ಬಗ್ಗೆ. ಸೊ ತೆಲುಗು ಬಿಗ್ ಬಾಸ್ ಬಗ್ಗೆ ಏನಕ್ಕೆ ಈ ಸಡನ್ನಾಗಿ ಈಗ ತೆಲುಗು ಬಿಗ್ ಬಾಸ್ ಮೇಲೆ ವಿಡಿಯೋ ಮಾಡ್ತಿರೋದು ಅಂತ ಅಂದರೆ, ಸೊ ಇವಾಗ ಈ ಸೀಸನ್ ಅಂದರೆ ತೆಲುಗು ಬಿಗ್ ಬಾಸ್ ಈ ಸತಿ ಆಗ್ತಿರೋದು 9th ಸೀಸನ್. ಸೊ ಒಂದು ಸ್ಪೆಷಲ್ ಸೀಸನ್ ಅಂತ ಹೇಳ್ಬೋದು. ಮತ್ತೆ ಒಂದು ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಈ ಸೀಸನಲ್ಲಿ. ಸೊ ಆ ಒಂದು ಕಾರಣಕ್ಕೆ ಈ ಸೀಸನ್ ಬಗ್ಗೆ ಇವತ್ತು ಮಾತಾಡ್ತಾ ಇರೋಂಥದ್ದು. ಸೊ ಇನ್ನೇನು ತೆಲುಗು ಬಿಗ್ ಬಾಸ್ ಈಗ ಶುರು ಆಗುತ್ತೆ. ಸೊ ನಮ್ಮ ಕನ್ನಡ ಬಿಗ್ ಬಾಸ್ಗೂ ತೆಲುಗು ಬಿಗ್ ಬಾಸ್ಗೂ ತುಂಬ ಡಿಫ್ರೆನ್ಸ್ ಏನೂ ಇರಲ್ಲ. ತುಂಬ ಡೇಸ್ ಗ್ಯಾಪ್ ಇರೋದಿಲ್ಲ. ಭಾಳ ಅಂದರೆ 1 ವೀಕ್ 15 ಡೇಸ್ ಈ ಥರ ಗ್ಯಾಪ್ ಇರುತ್ತೆ. ಅಷ್ಟರೊಳಗೆ ಶುರು ಆಗುವಂಥದ್ದು. ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಕನ್ನಡ ಬಿಗ್ ಬಾಸ್ ಕೂಡ ಅಷ್ಟೇ ಇವಾಗ ಪ್ರೆಸ್ ಮೀಟ್ ಎಲ್ಲ ಆಗಿದೆ, ಅದೆಲ್ಲ ರಿಲೀಸ್ ಆಯಿತು. ಸೊ ಇನ್ನು ಕನ್ನಡ ಬಿಗ್ ಬಾಸ್ ಈ ಥರ ಆದರೆ, ತೆಲುಗು ಬಿಗ್ ಬಾಸ್ ನಾವು ನೋಡೋದಾದರೆ ಅಲ್ಲಿ ಪ್ರೋಮೋಸ್ ಕೂಡ ಶುರು ಆಗಿದೆ. ಸೊ ನಮಗಿಂತ ಮುಂಚೆನೇ ಅವರು ಈ ಒಂದು ಸೀಸನ್ನ ಸ್ಟಾರ್ಟ್ ಮಾಡ್ತಾರೆ ಅಂತ. ಸೊ ಪ್ರತಿ ಸೀಸನಲ್ಲಿ ಕೂಡ ಅಷ್ಟೇ 1 ವೀಕ್ ಅಥವಾ 15 ಡೇಸ್ ಅವರು ಮುಂದೆ ಇರ್ತಾರೆ ನಮಗಿಂತ. ಸೊ ಈ ಸತಿನೂ ಹಾಗೆ ಆಗೋದು. ಬಟ್ ಈ ಸತಿ ತೆಲುಗು ಬಿಗ್ ಬಾಸ್ನಲ್ಲಿ ಏನು ಸ್ಪೆಷಾಲಿಟಿ ಅಂತ ನಾವು ನೋಡೋದಾದರೆ, ಈ ಸತಿ ತೆಲುಗು ಬಿಗ್ ಬಾಸ್ ಬರೀ ಸೆಲೆಬ್ರಿಟೀಸ್ಗಲ್ಲದೆ ಕಾಮನ್ ಪೀಪಲಿಗೆ ಕೂಡ ಅವೈಲೇಬಲ್ ಇದೆ. ಅಂದರೆ ಕಾಮನ್ ಪೀಪಲ್ ಕೂಡ ಹೋಗ್ಬಿಟ್ಟು ಪಾರ್ಟಿಸಿಪೇಟ್ ಮಾಡಿ ಅವರು ಕೂಡ ಬಿಗ್ ಬಾಸ್ನ ಕಂಟೆಸ್ಟೆಂಟ್ ಆಗ್ಬೋದು. ಸೊ ಅದು ಯಾವ ಥರ ಏನು ಅಂತ ಎಲ್ಲನೂ ಒಂದು ನೀಟ್ ಪ್ರೊಸೀಜರ್ ಆಗಿ ತೆಲುಗು ಬಿಗ್ ಬಾಸ್ ಟೀಮ್ ಅವರೇ ಅಪ್ಲೋಡ್ ಮಾಡಿದ್ದಾರೆ. ಸೊ ಅವರು ಒಂದು ಪ್ರೊಮೋ ಮೂಲಕ ಅದನ್ನ ತಿಳಿಸ್ಕೊಟ್ಟಿರೋವಂಥದ್ದು. ಸೊ ಈ ಒಂದು ಪ್ರೊಮೋದಲ್ಲಿ ನಾವೇನು ತಿಳ್ಕೊಬೋದು ಅಂತ ಅಂದರೆ, ಯಾರಿಗಾದರೂ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋ ಆಸೆ ಇದ್ದರೆ ಅವರು bb9.geostar.com ಸೊ ಈ ಥರ ಒಂದು ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು ಲಾಗಿನ್ ಆಗಬೇಕಾಗುತ್ತೆ. ಅಲ್ಲಿ ಲಾಗಿನ್ ಆದಮೇಲೆ ನಿಮ್ಮ ನೇಮ್ ಕೇಳ್ತಾರೆ. ಸೊ ನಿಮ್ಮ ಕಂಪ್ಲೀಟ್ ನೇಮ್ ಮತ್ತು ಫೋನ್ ನಂಬರ್ ಎರಡೂ ಎಂಟರ್ ಮಾಡಿ ಆದಮೇಲೆ ನೀವು ಒಂದು ವೀಡಿಯೋನ ಅಪ್ಲೋಡ್ ಮಾಡಬೇಕು. ಸೊ ಈ ವಿಡಿಯೋ ಯಾವ ಥರ ಇರಬೇಕು ಅಂದರೆ, ಮ್ಯಾಕ್ಸಿಮಮ್ 3 ಮಿನಿಟ್ಸ್ ಇರಬೇಕು ಆ ವಿಡಿಯೋ. ಅಂದರೆ 3 ಮಿನಿಟ್ಸ್ ಒಳಗಡೆ ಆದಷ್ಟು ಕವರ್ ಮಾಡಬೇಕು. ಸೊ ಈ ವಿಡಿಯೋದಲ್ಲಿ ನೀವೇನು ಮಾತಾಡಬೇಕು ಅಂತಂದರೆ, ನೀವೇನಕ್ಕೆ ಈ ಒಂದು ಬಿಗ್ ಬಾಸ್ ಸೀಸನ್ಗೆ ಸೆಲೆಕ್ಟ್ ಆಗಬೇಕು, ನೀವೇನಕ್ಕೆ ಡಿಸರ್ವ್ ಮಾಡ್ತೀರಾ. ಯಾಕಂದರೆ ಸಾಕಷ್ಟು ಜನ ಅದಕ್ಕೆ ರೆಸ್ಪಾಂಡ್ ಮಾಡ್ತಾ ಇರ್ತಾರೆ. ಸೊ ಆ ಕಾರಣದಿಂದ ನೀವೇನಕ್ಕೆ ಡಿಸರ್ವ್ ಮಾಡ್ತೀರಾ ಅಂತ ನಾವು ಅಲ್ಲಿ ಮೆನ್ಷನ್ ಮಾಡಿಬಿಟ್ಟು ಮಾತಾಡಬೇಕು. ಆ ಒಂದು ವಿಡಿಯೋದಲ್ಲಿ ಮಾತಾಡಿಬಿಟ್ಟು ಈ ಒಂದು ಅಲ್ಲಿ ಅಪ್ಲೋಡ್ ಅಂತ ಇರುತ್ತೆ, ಅಲ್ಲಿ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿ ಆದಮೇಲೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಕೊಟ್ಟಿರ್ತಾರೆ. ಆ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ನೀವು ಆಕ್ಸೆಪ್ಟ್ ಮಾಡಿದ್ರೆ ಇಲ್ಲಿ ನಿಮ್ಮ ಪ್ರೊಸೀಜರ್ ಮುಗಿಯುತ್ತೆ. ನಿಮ್ಮ ವಿಡಿಯೋ ಹೋಗ್ಬಿಟ್ಟು ಅವ್ರಿಗೆ ತಲುಪಿರುತ್ತೆ. ಅವರು ಮುಂದಿನ ಸ್ಟೆಪ್ಸ್ ಎಲ್ಲ ಏನಿರುತ್ತೆ ಅದನ್ನೆಲ್ಲ ಅವರು ಫಾಲೋ ಮಾಡ್ತಾರೆ. ಸೊ ನೀವು ಸೆಲೆಕ್ಟ್ ಆಗಿದ್ರೋ ಇಲ್ವೋ ಅನ್ನೋದು ಕೂಡ ಅಷ್ಟೇ ನಿಮಗೆಲ್ಲರನ್ನು ತಿಳಿಸ್ಕೊಡ್ತಾರೆ. ಸೊ ಈ ಒಂದು ಪ್ರೊಸೀಜರ್ನ ಎಲ್ಲರೂ ಫಾಲೋ ಮಾಡಬೇಕು. ಯಾರಿಗೆಲ್ಲ ಈ ಸತಿ ಸೀಸನ್ ಕಂಟೆಸ್ಟೆಂಟ್ ಆಗಿ ಹೋಗಬೇಕು ಅಂತ ಆಸೆ ಇರುತ್ತೆ ಅವರಿಗೆ. ಸೊ ತುಂಬಾ ಸಿಂಪಲ್ ಪ್ರೊಸೀಜರ್ ಇದೆ. ಸೊ ಇದು ಕಾಮನ್ ಪೀಪಲಿಗೆ ಕೂಡ ಇಟ್ಟಿರೋದ್ರಿಂದ ಸೊ ಸಾಕಷ್ಟು ಜನ ಕಾಮನ್ ಪೀಪಲ್ ಕೂಡ ಟ್ರೈ ಮಾಡ್ಬೋದು. ಸೊ ಮತ್ತು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ. ಸೊ ತೆಲುಗಲ್ಲಿ ಇದೇನು ಫಸ್ಟ್ ಟೈಮ್ ಅಲ್ಲ ಕಾಮನ್ ಪೀಪಲ್ಗೆ ಇಟ್ಟಿರೋದು, ಮೊದಲು ಇಟ್ಟಿದ್ರು. ಬಟ್ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಬರೀ ಸೆಲೆಬ್ರಿಟೀಸಿಗೆ ಮಾತ್ರ ಇರ್ತಿತ್ತು. ಈವನ್ ನಮ್ಮ ಕನ್ನಡದಲ್ಲಿ ಕೂಡ ಅಷ್ಟೇ. ಇವಾಗ ತುಂಬ ಹಳೇ ಸೀಸನ್ಸ್ ನೋಡಿದ್ರೆ ಅಲ್ಲಿ ಮೋಸ್ಟ್ಲಿ ಸೀಸನ್ 3, ಸೀಸನ್ 4 ಆ ಥರ ಸೀಸನ್ಸಲ್ಲಿ ಮಾತ್ರ ಕಾಮನ್ ಪೀಪಲಿಗೆ ಬಿಟ್ಟಿದ್ದು. ಆದಮೇಲೆ ಎಲ್ಲರೂ ಆಲ್ಮೋಸ್ಟ್ ಸೆಲೆಬ್ರಿಟೀಸ್ ಅಂತಲೇ ಮಾಡ್ತಾ ಬಂದಿದ್ದು. ಸೊ ಈ ಸತಿ ಸೀಸನ್ ಏನಿದೆ ಅಂತ ನೋಡಬೇಕು. ಸೊ ಇದು ತೆಲುಗು ಬಿಗ್ ಬಾಸ್ನ ಅಪ್ಡೇಟ್ ಆಗಿತ್ತು. ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.